ಹಲೋ ಫ್ರೆಂಡ್ಸ್, ನಿಮಗೆ ಟಿ ವಿ ಎಸ್ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ನಾಗೆ ಪೇಪರ್ ಸೆಟ್ಟಿಂಗ್ ಹೇಗೆ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲು ಈ ಗ್ಲಾಸ್ ಕವರ್ ಇರೋದನ್ನ ತೆಗೆದು ನಂತರ ಆ ಪೇಪರ್ನ ಅಲ್ಲಿ ಇಟ್ಮೇಲೆ ಕರೆಕ್ಟಾಗಿ ಸ್ಕ್ರೋಲ್ ಮಾಡಬೇಕು. ಆ ಲಾಕ್ ಹಾಕಿ ಆ ಸ್ಕ್ರೋಲರು ಈ ಗ್ಲಾಸ್ ಲೆವೆಲ್ಗೆ ಬರೋವರೆಗೆ ಸ್ಕ್ರೋಲ್ ಮಾಡಿ ಗ್ಲಾಸ್ ಕ್ಲೋಸ್ ಮಾಡಿರಿ. ಇದು ಒಂಥರ ಆದರೆ ಅದು ಲಾಕ್ ಆಗಿರೋದು ಎನ್ಶೋರ್ ಮಾಡ್ಕೋಬೇಕು. ಇದು ಒಂಥರ ಆದರೆ ಇನ್ನೊಂದು ಥರ ಹೇಗಂದರೆ ಇದನ್ನು ಪೇಪರ್ ಹೊರಗೆ ತೆಗೆದುಬಿಟ್ಟು ಈ ಪೇಪರ್ಗೇನು ಆ ಸೈಡು ಈ ಸೈಡು ಹೋಲ್ಸ್ ಹಾಕಿದಾರಲ್ಲ ಆ ಹೋಲ್ಸೈನ ಈ ಅವ್ರು ಕೊಟ್ಟಿರೋಂಥ 2 ಕ್ಲಿಪ್ಗೆ ಜಾಯಿಂಟ್ ಮಾಡಬೇಕು. ಇಲ್ಲಿ ತೋರಿಸ್ತೀನಿ ನೋಡಿರಿ. ಈ ಥರ 2 ಕ್ಲಿಪ್ಗೆ ಪೇಪರ್ನ ಸಮಾನವಾಗಿ ಇಡಬೇಕು ಯಾವಾಗಲೂ. ನೀವು ಎಷ್ಟನೇ ಕ್ಲಿಪ್ಗೆ ನೀವು ಯಾವ ಕಡೆ ಇಟ್ಟಿರ್ತೀರಿ ಈ ಕಡೆನೂ ಎಡಗಡೆ ಬಲಗಡೆ 2 ಸೇಮ್ ಆಗೇ ಬರಬೇಕು. ಆ ಥರ ಇಡಬೇಕು. ಮಿಸ್ ಆದರೆ ಇಲ್ಲಿ ಬಲಗಡೆ ನಮ್ದು ಹೆಂಗೆ ಮೇಲೆ ಹೋಗ್ತಿದೆ, ಹಿಂಗಾದರೆ ಕರೆಕ್ಟ್ ಆಗೋಲ್ಲ, ಪೇಪರ್ ಹಿಂದೆ ಆಗ್ತದೆ. ಕರೆಕ್ಟಾಗಿ ಸಮನಾಗಿಟ್ಟು ಕ್ಲಿಪ್ನ ಕ್ಲೋಸ್ ಮಾಡಬೇಕು. ಈ ಥರ ಫೋಲ್ಡಿಂಗ್ ಎಲ್ಲ ಆಗ್ತಿರ್ತಾವೆ. ಸೊ ಹುಷಾರಾಗಿ 2 ಕಡೆ ಸಮಾನವಾಗಿ ಮಾಡಬೇಕು. ಇದಾದ ನಂತರ ಈ ಗ್ಲಾಸ್ನ ಕರೆಕ್ಟಾಗಿ ಕ್ಲೋಸ್ ಮಾಡಿಬಿಟ್ಟು ನಿಮ್ಮ ಮಾನಿಟ್ರಲ್ಲಿದ್ದ ಪ್ರಿಂಟೌಟ್ಗೆ ಕೊಡಬೇಕು. ಬಟ್ ಯಾವಾಗಲೂ ಸ್ಕ್ರೋಲ್ ಮಾಡೋದ್ನಾಗ ಪೇಪರ್ ಅನ್ಫೋಲ್ಡ್ ಆಗದೆ ಇರೋ ಥರ ನೋಡ್ಕೊಂಡು ಸ್ಕ್ರೋಲ್ ಮಾಡ್ಕೋಬೇಕು. ನೀವು ನಿಮ್ಮ ಇದನ್ನು ಕರೆಕ್ಟಾಗಿ ಸೆಟ್ ಮಾಡಿದ ನಂತರ ನಿಮ್ಮ ಮಾನಿಟ್ರಲ್ಲಿದ್ದ ಪ್ರಿಂಟೌಟ್ಗೆ ಕೊಡ್ಬೋದು. ಈ ಥರ ಪ್ರಿಂಟ್ ಆಗ್ತದೆ ನಿಮ್ಮದು ಪ್ರಿಂಟ್ ಕೊಟ್ಟ ನಂತರ. ಸೊ ಥ್ಯಾಂಕ್ ಯು ಗೈಸ್.